ಕೆರೆಯಲ್ಲಿ ಇಂದು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳ್ಳಬೇಕು ಎಂದು ತುರುವೇಕೆರೆಯ ನಾಗರಿಕರು ಹಾಗೂ ತುರುವೇಕೆರೆ ಪಟ್ಟಣದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಯಶಸ್ವಿ ಹೋರಾಟವನ್ನು ಮಾಡಿದ್ದಾರೆ. ಇದರಲ್ಲಿ ಹೋರಾಟಗಾರರಾದ ರಾಮೇಗೌಡ ಹಾಗೂ ರೈತ ಸಂಘದ ನಾಗೇಂದ್ರ ಹಾಗೂ ಕನ್ನಡ ರಕ್ಷಣಾ ವೇದಿಕೆಯ ಡ್ಯಾನಿಯಲ್ ಹಾಗೂ ವೇದಿಕೆಯ ರಂಗಸ್ವಾಮಿ ಹಾಗೂ ಅನೇಕ ಹೋರಾಟಗಾರರು ಭಾಗಿಯಾಗಿ ಇಂದು ಯಶಸ್ವಿ ಹೋರಾಟ ನಡೆಸಿದ್ದಾರೆ. ತುರುವೇಕೆರೆ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಸರ್ಕಾರವನ್ನು ಧಿಕ್ಕಾರ ಕೂಗುತ್ತಾ ಇಂದು ಹೇಮಾವತಿ ನೀರು ನಮ್ಮದು, ರಕ್ತ ಕೊಟ್ಟೆವು, ನೀರು ಬಿಡೆವು ಎಂಬ ಘೋಷಣೆಯ ಮೂಲಕ ತುರುವೇಕೆರೆಯಲ್ಲಿ ಯಶಸ್ವಿ ಹೋರಾಟ ಮಾಡಿದ್ದಾರೆ. ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಸುರೇಶ್, ಕೊಬ್ರಿಮಂಡಿ ವಿಜಯೇಂದ್ರ ಹಾಗೂ ಮಂಗಿಉಪ್ಪಕ್ಕೆ ಬಸವರಾಜ್ ಹಾಗೂ ಯೋಗೇಶ್ ಹಾಗೂ ಅನೇಕ ಮುಖಂಡರು ಭಾಗವಹಿಸಿದ್ದರು. ಪುಟ್ಟಣ್ಣಯ್ಯ ಬಣ, ಶ್ರೀನಿವಾಸ್ ಗೌಡ ಅಧ್ಯಕ್ಷರು, ರೈತ ಸಂಘದ ಅಧ್ಯಕ್ಷರು ಭಾಗವಹಿಸಿದ್ದರು. ಜಿಲ್ಲೆ ಬಂದ್ಗೆ ಕರೆ ನೀಡಿದೆ. ಅದಕ್ಕೆ ತುರುವೇಕೆರೆ ನಾಗರಿಕರಲ್ಲಿ ಒಳ್ಳೆ ರೀತಿಯ ಸ್ಪಂದನೆ ಸಿಕ್ಕಿದೆ ಮತ್ತು ಸಂಜೆ 6 ಗಂಟೆವರೆಗೂ ಸಹ ಈ ಹೋರಾಟ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಹಿಂದಕ್ಕೆ ತೆಗೆಯೋದಿಲ್ಲ. ಯಾಕೆ ಅಂತಂದರೆ ನಾವೇನಾರ ನೀರು ಕೊಟ್ಟಿದ್ದೇ ಆದರೆ ರಾಮನಗರ ಕಡೆಗೆ ನಾವು ರಾಮನಗರಕ್ಕೆ ತಗೊಂಡೋಗೋದು ಬೇಡ ಅಂತ ಹೇಳಲ್ಲ, ತಗೊಂಡೋಗ್ಲಿ. ನಮ್ಮದು ಏನು 24.3 ನೀರಿದೆ ಅದನ್ನು ನಮಗೆ ಕೊಟ್ಟು ಬಾಕಿ ನೀರನ್ನ ಅವರು ಸ್ಯಾಂಕ್ಷನ್ ಮಾಡ್ಕೊಂಡು ತಗೊಂಡೋದ್ರಲ್ಲಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಫಸ್ಟು ನಮ್ಮ ರೈತರು ಮತ್ತು ನಮ್ಮ ನಾಗರಿಕರ ಕುಡಿಯುವ ನೀರಿನ ಸೌಲಭ್ಯಕ್ಕೆ ತೊಂದರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಮರೆತು ಮಲಗೋರಲ್ಲ. ಏನೇ ಮಾಡಿದರೂ ನಾವು ಈ ಒಂದು ಪ್ರತಿಭಟನೆಯನ್ನು ಬಿಡೋಲ್ಲ ಮತ್ತು ಮುಂದಿನ ದಿನಗಳಲ್ಲಿ ಇದು ಸಾಂಕೇತಿಕ ಅಷ್ಟೇ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ರಸ್ತೆ ಸಾರಿಗೆ ಅವಕ್ಕೆಲ್ಲ ವಿನಾಯಿತಿ ನೀಡಿದ್ದೀವಿ, ಯಾಕೆಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ. ಇದೇ ರೀತಿ ಆದರೆ ನಾಳಿಕೆ ಸಾರ್ವಜನಿಕರಿಗೆ ತೊಂದರೆ ಆದರೂ ತೊಂದರೆ ಇಲ್ಲ. ನಾವಂತೂ ಬಸ್ಗಳನ್ನೂ ಸಹ ನಿಲ್ಲಿಸ್ತೀವಿ. ಇವತ್ತು ಈ ಒಂದು ಕರೆಗೆ ಸ್ಪಂದಿಸ್ತಕ್ಕಂಥ ಎಲ್ಲ ವರ್ತಕರಿಗೂ, ಬೀದಿ ಬದಿ ವ್ಯಾಪಾರಿಗಳಿಗೂ ಮತ್ತು ಎಲ್ಲ ಸಂಘಟನೆಗಳು ಇಲ್ಲಿ ಬಂದು ನಮ್ಮ ಜೊತೆ ಬೆಂಬಲ ನಿಂತಿರೋ ಎಲ್ಲರಿಗೂ ವಂದನೆಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳನ್ನು ಒಟ್ಟಾಗಿ ಏನು ಈ ಹೋರಾಟನ ಮಾಡ್ತಿದ್ವಿ. ಹೇಮಾವತಿಯಲ್ಲಿ ಚಾನಲ್ ಏನು ಮಾಗಡಿ ಬಂದೆ ರಾಮನಗರಕ್ಕೆ ನೀರು ತಗೊಂಡೋಗ್ತಾವ್ರೆ. ಆ ನೀರಿನ ವಿರುದ್ಧ ಆ ನೀರಿನ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೆ ನಿಲ್ಲಲ್ಲ. ಇವತ್ತು ಸ್ಟಾರ್ಟ್ ಆಗಿರೋಂಥ ಹೋರಾಟ ಪ್ರತಿ ಹಳ್ಳಿಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಏನು ನೀವು 75 ಕಿಲೋಮೀಟರಿಂದ ನೀರು ತಗೊಂಡೋಗ್ತಿದ್ದೀರಾ? ಯಾವ ಆಧಾರದ ಮೇಲೆ ಸ್ವಾಮಿ ತಗೊಂಡೋಗ್ತಿದ್ದೀರಾ ನೀವು ನೀರು? 24.52 TMC ನೀರು ತುಮಕೂರು ಜಿಲ್ಲೆದು. ಈ ತುಮಕೂರು ಜಿಲ್ಲೆನ ನೀವು ಧಿಕ್ಕರಿಸಿ ಮಾಗಡಿ ಮತ್ತೆ ರಾಮನಗರಕ್ಕೆ ಬರೀ ನಿಮ್ಮ ತಮ್ಮ ಮತ್ತೆ ನಿನ್ನ ಯಾರದು ನಾತಿ ಗಂಡನ ಉಳಿಸ್ಕೊಳ್ಳೋಕ್ಕೋಸ್ಕರ ನೀರು ತಗೊಂಡೋಗ್ತಿದೆಯಲ್ಲ, ಯಾವ ನ್ಯಾಯ ಇದು? ಏನಿಗೆ ನಿನಗೆ ಅವೆರಡು ಜಿಲ್ಲೆಯವ್ರಿಗೆ ಬಿಟ್ಟು ಯಾರು ಕಣ್ಣಿಗೆ ಕಾಣಿಸ್ತಿಲ್ವಾ? ನೀನು ನೀರು ತಗೊಂಡೋಗಪ್ಪ, ನಾವು ಬೇಡ ಅನ್ನಲ್ಲ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವ್ರೆ, ಈ ನೀರು ತಗೊಂಡೋಗಿ ನಾವು ಬೇಡ ಅಂತಿಲ್ಲ. ಏನು 167 ಕಿಲೋಮೀಟ್ರಿಂದ ನೀರು ಹರಿಸ್ಕೊಳ್ಳಿ. ಏನು 3 TMC ನೀರು ಕುಣಿಗಲ್ದೈತೆ, ಆ ನೀರು ನೀವು ತಗೊಂಡೋಗಿ. ನಮ್ಮ ನೀರು ಯಾವುದೇ ಕಾರಣಕ್ಕೆ ಬಿಟ್ಕೊಡಲ್ಲ. ನಮ್ಮ ನೀರು ನಮ್ಮ ಹಕ್ಕು, ಹೋರಾಟ ಮಾಡೇ ಮಾಡ್ತೀವಿ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀವಿ. ಯಾವ ಸಂಘಟನೆ ಇರ್ತಾವೋ? ಕನ್ನಡ ರಕ್ಷಣಾ ವೇದಿಕೆಯ ಸಂಘಟನೆಯವರು ನಾವು. ಏನು ತುರುವೇಕೆರೆ ಬಂದ್ ಮಾಡಿಸಿದಿರಲ್ಲ, ಏನು ವಿಚಾರವಾಗಿ? ತುರುವೇಕೆರೆ ಬಂದ್ ಮಾಡಿಸಿದ್ರಿಂದ ನಮ್ಮದು ತುಮಕೂರು ಜಿಲ್ಲೆ ಬಂದಿರೋ ಚಾನಲ್ಲು ಎಕ್ಸ್‌ಪ್ರೆಸ್ ಚಾನಲ್ ಮಾಗಡಿ ಕಡೆ ಹೋಗ್ತಾ ಇದೆ. ಅದು ನೀರು ಹೋಗೋದ್ರಿಂದ ನಮಗೆಲ್ಲ ಭಾರಿ ತೊಂದರೆ ಆಗಿದೆ. ಅದು ಕೂಡಲೇ ರದ್ದು ಮಾಡಿ ನಿಲ್ಲಿಸ್ಬೇಕು ಅದನ್ನು. ಹೌದಾ? ಹಂಗಿಲ್ಲ ಅದು ಉಗ್ರ ಹೋರಾಟ ಮಾಡ್ತೀವಿ. ಹಂಗೇರಾದ್ರೆ ರೈತರು ವಿಷ ಕುಡಿಬೇಕಾಗುತ್ತೆ. ನಮಗೆ ನೀರು ಭಾರಿ ತೊಂದರೆ ಐತೆ. ಹೋದ್ಸಲಿಯಿಂದ ಬೋರ್ವೆಲ್ ಓಡ್ತಾ ಇಲ್ಲ, ಭಾರಿ ಅಡಿಕೆ ತೆಂಗೆಲ್ಲ ಒಣಗಿ ಹೋಗಿದ್ದೇವೆ. ಹಂಗಾಗಿ ಭಾರಿ ನಮಗೆ ಪರಿಸ್ಥಿತಿ ಕೆಟ್ಟದಾಗಿದೆ. ಹಂಗಾಗಿ ನಮಗೆ ಚಾನಲ್ ಕೂಡಲೇ ಬಂದ್ ಮಾಡಿದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ನೀರು ಮುಂದೆ ಹರಿಯಲು ನಾವು ಬಿಡೋದಿಲ್ಲ. ರಕ್ತ ಬೇಕಾದ್ರೆ ಹರಿಸ್ತೀವಿ.